ಮಣ್ಣೇ ಇಲ್ಲದೆ ಕೃಷಿ ಮಾಡಬಹುದು ಅಂತಂದರೆ ನೀವು ನಂಬ್ತೀರಾ? ಖಂಡಿತ ಯಾರೂ ನಂಬಲ್ಲ. ಇಲ್ಲಿ ಒಬ್ಬ ರೈತರು ಮಣ್ಣಿಲ್ಲದೆ ಕಡಿಮೆ ಜಾಗದಲ್ಲಿ ಮನೆಯಲ್ಲೇನೆ ಕುರಿ, ಕೋಳಿ, ಮೇಕೆ, ಹಸುಗಳಿಗೆ ಮೇವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ, ಅದರ ಕ್ರಮಗಳು ಏನು, ಯಾವ ಒಂದು ಕೃಷಿ ಪದ್ಧತಿಯನ್ನು ಅವರು ಅಳವಡಿಸ್ಕೊಂಡು ಈ ರೀತಿಯಾದಂಥ ಒಂದು ಮೇವನ್ನು ಬೆಳೀತಾ ಇದ್ದಾರೆ ಅನ್ನೋವಂಥ ಒಂದು ಮಾಹಿತಿಯನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಬನ್ನಿ. ವಿಜಯಕುಮಾರ್ ಅಣ್ಣ, ನಮಸ್ಕಾರ. ನಮಸ್ತೆ ಅಣ್ಣ, ಈಗ ನಾನು ಈಗ ತಾನೇ ನೋಡ್ತಾ ಇದ್ದೀನಿ, ಇದು ಏನಣ್ಣ ಇದು? ಇದು ಹೈಡ್ರೋಫೋನಿಕ್ ಅಂತ. ಸೊ ಇದು ಹೈಡ್ರೋಫೋನಿಕ್ ನೀವು ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತಾನೆ? ಇದರಲ್ಲಿ ತುಂಬಾ ಬೆನಿಫಿಟ್ ಇದೆ. ಯಾವ ತರ ಅಂತಂದ್ರೆ ಡೈರಿಗೂ ಕೊಡೋ ಫೀಡ್ಗೂ ನಾವು ಕೊಡೋ ಫೀಡ್ಗೂ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಡೈರಿನಲ್ಲಿ ಕೊಡೋ ಫೀಡ್ಗೂ ನೀವು ಇದರಿಂದ ರೆಡಿ ಮಾಡಿ ಕೊಡುವಂತ ಫೀಡ್ಗೂ ತುಂಬಾ ಡಿಫ್ರೆನ್ಸ್ ಇರ್ತದೆ ಅಣ್ಣ. ಈಗ ಡೈರಿನಲ್ಲಿ ಏನ್ ರೇಟ್ ಬರ್ತದೆ, ನೀವು ಏನ್ ತಯಾರು ಮಾಡ್ತೀರಿ, ಇದಕ್ಕೂ ಅದಕ್ಕೂ ಏನು ಖರ್ಚುಗಳು ಯಾವ ರೀತಿ ವ್ಯತ್ಯಾಸ ಬರ್ತದೆ? ಡೈರಿಯಲ್ಲಿ 1250 300 ರೂಪಾಯಿ ಮೂಟೆ ಆಗುತ್ತೆ. ಅದು ಬಂದು 15 ದಿನಕ್ಕೆ ಖಾಲಿ ಆಗುತ್ತೆ. ಇದು ಒಂದ್ ಮೂಟೆ ಜೋಳ ತಗೊಂಡ್ರೆ ಒಂದ್ ತಿಂಗಳೆಲ್ಲ ಆಗುತ್ತೆ. ಇಲ್ಲ, ಒಂದ್ ಬ್ಯಾಗ್ ಅಂದ್ರೆ ಎಷ್ಟು ಕೆಜಿ? ಅದು 60 ಕೆಜಿ ಬರುತ್ತೆ. ಅದು ಪೀಡ ಬಂದು 50 ಕೆಜಿ ಬರುತ್ತೆ. ರೇಟ್ ಏನಿರುತ್ತೆ? ಅದು 22 ರೂಪಾಯಿ ಇರುತ್ತೆ ಕೆಜಿ ಜೋಳ. ಅಣ್ಣ, ಈಗ ಇದನ್ನ ಬೆಳವಣಿಗೆ ಕ್ರಮಗಳು ಯಾವ ರೀತಿ ಅಣ್ಣ? ನಾವು ಮೊದಲನೇ ಅಂತಂದ್ರೆ ಒಂದು ಜೋಳ ಒಂದು 8 ಕೆಜಿ ಇದ್ರೆ 5 ಕೆಜಿ ಜೋಳ ತಗೊಂಡು 16 ಅವರು ನೀರಲ್ಲಿ ನೆನೆಸ್ಬೇಕು. ನೆನೆಸಿದಾದ್ಮೇಲೆ 16 ಅವರ್ ಆದ್ಮೇಲೆ ಒಂದು ಚೀಲದಲ್ಲಿ ಮೊಳಕೆ ಕಟ್ಟಬೇಕು. 33 ಅವರ್ ಆದ್ಮೇಲೆ ಮೊಳಕೆ ಕಟ್ಟಿದ ನಂತರ ಒಂದು ಕ್ರೇಟ್ಗೆ 800 ಗ್ರಾಮಿಂದ 1 ಕೆಜಿ ಆಗೋಷ್ಟು ಜೋಳ ಹಾಕ್ಬೇಕು. 800 ಇಂದ 1 ಕೆಜಿ ಜೋಳ ಹಾಕಿದಾಗ ನಾವು ಹಾಕಿದ ದಿನದಿಂದ 8ನೇ ದಿನಕ್ಕೆ ಈ ತರ ಬರುತ್ತೆ ಜೋಳ. ಹಾಕಿದ್ದಿಂದ 8 ದಿನಕ್ಕೆ ಮೊದಲನೇ ದಿನದ್ದು ನೋಡಿ ಯಾವ ಬಂದಿದೆ ಅಂತ, ಮೊಳಕೆ ಕಟ್ಟಿ ಹಾಕಿರೋದು. ಇದು 2ನೇ ದಿನದ್ದು ಮೊಳಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ, ಒಂದ್ ಸ್ವಲ್ಪ ಜಾಸ್ತಿ ಬೆಳೆದಿದೆ. ಇದು 3ನೇ ದಿನದ್ದು. ಓಕೆ, ಸೂಪರ್, ಚೆನ್ನಾಗಿ ಬಂದಿದೆ. ಇದು 4ನೇ ದಿನದ್ದು ನೋಡಿ. ಓಕೆ, ಇದಾದ್ಮೇಲೆ ಅಣ್ಣ ನೆಕ್ಸ್ಟ್ ಈಗ 5 ದಿನದ್ದು ಇದೆ ನೋಡಿ. 5 ದಿನದ್ದು ಎಷ್ಟು ಇಂಚ್ ಬಂದಿದೆ ಅಣ್ಣ? 4 ಇಂಚ್ ಬಂದಿದೆ. ಇದು 5 ಇಂಚ್ ಬಂದ್ಬಿಟ್ಟು 5 ದಿನಕ್ಕೆ 5 ಇಂಚು. ಇದು 6 ಇಂಚ್ ಬಂದಿದೆ. ಸೊ ಇದು ಒಂದು 7 ಇಂಚ್ ತನಕ ಬಂದಿರುತ್ತಲ್ವಾ? ಇದು ರೆಡಿ ಇದೆ. ನಾಳೆ ನೀವು ಇದನ್ನ ಖಾಲಿ ಮಾಡ್ತೀರಿ. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹಾಕ್ಬಿಟ್ಟು ಲಾಸ್ಟ್ಗೆ ಮತ್ತೆ ಹಾಕ್ತೀರಿ. ಓಕೆ ಓಕೆ. ಹಸು ಕೊಡ್ಬೋದು, ಹಸು ಅಥವಾ ಕುರಿಗೆ, ಮೇಕೆಗೆ ಏನ್ ಬೇಕಾದ್ರೂ ಕೊಡ್ಬೋದು. ಹಸು, ಕುರಿ, ಕೋಳಿ, ಮೇಕೆ, ಹಸು ಎಲ್ಲದಕ್ಕೂ ಕೊಡ್ಬೋದು. ಫೀಡ್ ಹಾಕಿದಾಗ ಬರ್ತಾ ಇದ್ದಿದ್ದ ಇಳುವರಿ ಆಗಿರ್ಬೋದು ಅಥವಾ ಪ್ರಾಫಿಟ್ ಆಗಿರ್ಬೋದು, ಅದಕ್ಕೂ ಮತ್ತೆ ಇದು ಹಾಕಿದ ಮೇಲೆ ಬರುವಂತ ವ್ಯತ್ಯಾಸ ಏನು, ಲಾಭದ ವ್ಯತ್ಯಾಸಗಳು ಯಾವ? ಡೈರಿಯಿಂದ ಫೀಡ್ ತಂದ್ರೆ ನಾವು ಹಸುಗ್ ಮಾತ್ರ ಕೊಡ್ತಾ ಇದ್ದೆ. ಇದನ್ನ ಮಾಡ್ಕೊಂಡಿರೋ ಕುರಿ, ಮೇಕೆಗೆಲ್ಲ ಕೊಡ್ತಾ ಇದ್ದೀನಿ. ಫಸ್ಟ್ ಇನ್ನೊಂದು ಏನು ವ್ಯತ್ಯಾಸ ಅಂದ್ರೆ, ಡೈರಿಗೆ ಹಸುಗ್ ಹಾಕೋದ್ರಿಂದ ಹಾಲು ಮತ್ತೆ ಡಿಗ್ರಿ ಫ್ಲಾಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕುರಿನೂ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ಹಾಲಿನ ಪ್ರಮಾಣ ಏನಾದ್ರು ಜಾಸ್ತಿ ಆಗ್ತಾ ಇದೆ. ಡಿಗ್ರಿನೂ ಚೆನ್ನಾಗಿ ಬರ್ತಾ ಇದೆ, ಫ್ಲಾಟು ಚೆನ್ನಾಗಿ ಬರ್ತಾ ಇದೆ. ಅಣ್ಣ, ಈಗ ಇದನ್ನ ಒಂದು ಹಸುಗೆ ಎಷ್ಟು ಹಾಕ್ಬೇಕಾಗ್ತದೆ ಒಂದು ದಿನಕ್ಕೆ? ನಾನೀಗ ಒಂದು ದಿನಕ್ಕೆ ಒಂದೊಂದು ಕ್ರೇಟ್ ಒಂದು ಹಸು ಕೊಡ್ತಾ ಇದ್ದೆ. ಒಂದು ಹಸುಗೆ ಒಂದು ಕ್ರೇಟ್ ಒಂದು ದಿನಕ್ಕೆ. ಎಷ್ಟು ಹಸುಗಳಿದಾವ? ನಮ್ಮ 3 ಹಸು ಇದೆ. 3 ಹಸುಗೆ 3 ಕ್ರೇಟ್ ಕೊಡ್ತಾ ಇದ್ದೆ. ಅಣ್ಣ, ಈಗ ನೀವು ಪ್ರತಿದಿನ ನೀವು ಏನೋ ಬಿತ್ತನೆ ಮಾಡ್ತಾ ಇರ್ಬೇಕಾ? ಪ್ರತಿದಿನ ಒಂದು 20 ನಿಮಿಷ ಕೆಲಸ ಮಾಡ್ಲೇಬೇಕು. ಸೊ ನಿಮ್ಗೆ 1ನೇ ದಿನದ್ದು, 2ನೇ ದಿನದ್ದು, 3ನೇ ದಿನದ್ದು ಅಂತ ಯಾವ ರೀತಿ ಗೊತ್ತಾಗ್ತದೆ? ನಾವು ನೆಲದಿಂದ ಫಸ್ಟ್ ನೆಲದಲ್ಲಿ ಹಾಕಿರ್ತೀರಿ, ಆಮೇಲೆ ಮೇಲೆ ಇಡ್ತೀರಿ, ಹಂಗೆ ಮೇಲೆ ಚೇಂಜ್ ಮಾಡಬೇಕು. ಇದು ಮೇಲೆ ಇದು ಖಾಲಿ ಮಾಡ್ತೀರಿ, ಫಸ್ಟ್ ಖಾಲಿ ಮಾಡಿದ್ಮೇಲೆ ಇದನ್ನ ತೆಗೆದು ಇಲ್ಲಿ ಇಡ್ತೀರಿ, ಆಮೇಲೆ ಇದನ್ನ ತೆಗೆದು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಲಾಸ್ಟ್ನೇ ಅದಕ್ಕೆ ಮತ್ತೆ ನೀವು ಕ್ರೇಟ್ ಹಾಕಿ. ಎಷ್ಟು ದಿನ? 8 ದಿನದ ಬೆಳೆ ಅದ? 8 ದಿನದ ಬೆಳೆ. ಓಕೆ ಅಣ್ಣ, ಈಗ ಈ ಮೇವು ಕೊಡೋದಲ್ದೇನೆ ನೀವು ಬೇರೆ ಏನೇನು ಮೇವನ್ನ ಸುಳ್ಳು ಕೊಡ್ತಾ ಇದ್ರಿ? ನಾನು ಮಿಶ್ರ ತರ ಕೊಡ್ತಾ ಇದ್ದೆ. ಸೈಲೇಜ್ ಕೊಡ್ತೀನಿ, ಮತ್ತೆ ಒಣಹುಲ್ಲು, ಇದೆಲ್ಲ 3 ಸೇರಿ ಕೊಡ್ತೀನಿ. ನಾನು ಜೋಳಕಡ್ಡಿ ಇದು ಅಣ್ಣ, ಇದನ್ನ ಯಾವ ಟೈಮ್ ಅಲ್ಲಿ ಕೊಡ್ತೀರಿ ನೀವು? ನಾನು ಬೆಳಗಿನ ಜಾವ ಕೊಡ್ತೀನಿ. ನಾನು ಒಂದು 10 ಗಂಟೆ ಕೊಟ್ಬಿಡ್ತೀನಿ. ಒನ್ ಟೈಮ್ ಕೊಟ್ಟು 10 ಗಂಟೆ ನಾಳೆವರೆಗೂ 10 ಗಂಟೆವರೆಗೂ ಕೊಡೋದಿಲ್ಲ. ಒನ್ ಟೈಮ್ ಕೊಟ್ಟು. ಅಣ್ಣ, ಈಗ ಅಂದಾಜು ನೀವು ಟೋಟಲ್ ಆಗಿ ಎಷ್ಟು ಕೆಜಿಗೆ ಇದನ್ನ ನೀವು ಮಾಡಿಸ್ತೀರಿ? ಅಣ್ಣ, ಇದು 48 ಟ್ರೈ ಲೆಕ್ಕ, ಕೆಜಿಗೆ ಬರೋದಿಲ್ಲ. 48 ಟ್ರೈ ಇದೆಯಣ್ಣ. ಇದು
48 ಟ್ರೇಗೆ ಎಷ್ಟು ಖರ್ಚು ಬಿತ್ತು? ಅಣ್ಣ 48 ಟ್ರೈಗೆ 38,000 ಬಿದ್ದಿದೆ. 38,000. ಮೋಟಾರು ಇತ್ತು ಎಲ್ಲ ಸೇರಿ ಎಲ್ಲ ಫುಲ್ ಎಲ್ಲ ಸೆಟಪ್ ಕಂಪ್ಲೀಟ್ ಸೆಟಪ್ 38,000 ರೂಪಾಯಿ ಬಿದ್ದಿದೆ. ಇದು ಎಷ್ಟು ವರ್ಷಗಳ ತನಕ ಬಾಳಿಕೆ ಬರ್ಬೋದು? ಅಣ್ಣ ನಾವು ಎಷ್ಟು ದಿನ ಬೆಳೆಸ್ಕೊಂಡು ಹೋಗ್ತೀರಾ ಅಷ್ಟು ದಿನ ಬರುತ್ತೆ. ಒಂದು ಅಂದಾಜು ಅವ್ರು ಎಷ್ಟು ವರ್ಷ ಬರುತ್ತೆ ಅಂತ ಹೇಳಿದ್ದಾರೆ? ಅವ್ರು ನೀವು ನೋಡ್ಕೊಂಡಂಗೆಲ್ಲ ಬರುತ್ತೆ ಅಂತ ಹೇಳಿ. ಎಲ್ಲ ಪ್ಲಾಸ್ಟಿಕ್ ಅಲ್ವಾ ಚೆನ್ನಾಗಿದೆ. ಅಣ್ಣ ಇದು ನೀರು ಯಥೇಚ್ಛವಾಗಿ ಬೇಕಾಗುತ್ತಾ? ನೀರೆಲ್ಲ ಇದು ನೀರು ಬಂದು ಒಂದ್ ದಿನಕ್ಕೆಲ್ಲ ಒಂದು 50 ಲೀಟರ್ ಒಳಗಡೆ ಅಣ್ಣ. ಒಂದ್ ದಿನಕ್ಕೆ 50 ಲೀಟರ್. 1 ಅವರ್ಗೆ 10 ಸೆಕೆಂಡ್ ಆನ್ ಆಗುತ್ತೆ ಮತ್ತೆ ಆಫ್ ಆಗುತ್ತೆ. ಪ್ರತಿ ಗಂಟೆಗೂ ಒಂದೊಂದ್ಸಾರಿ ಆನ್ ಆನ್ ಆಗುತ್ತೆ. ಆಗುತ್ತೆ ಆಫ್ ಇದು ಆಗುತ್ತೆ. ಪ್ರತಿ ತಂಡಿನಲ್ಲೇನೆ ಇರ್ಬೇಕು. ಬೆಳಗ್ಗೆ ಜಾವ 6 ಗಂಟೆಗೆ ಆನ್ ಮಾಡಿದ್ರೆ ಮತ್ತೆ 6 ಗಂಟೆಗೆ ಆಫ್ ಮಾಡಿ ಸಂಜೆ 6 ಗಂಟೆಗೆ ಆಫ್. ಒಂದು ವೇಳೆ ಕರೆಂಟಿನ ಸಮಸ್ಯೆ ಆಯ್ತು ಅಂದ್ರೆ ಕರೆಂಟ್ ಮತ್ತೆ ಇದ್ರಲ್ಲಿ ಅವರು ಎರಡು ತರ ಹೇಳ್ತಾರೆ, ಸೋಲಾರ್ ಕೊಡ್ತಾರೆ ಅಥವಾ ನಾವು UPS ಇದೆ ಅಂದ್ರೆ ನಮ್ದು UPS. ಒಣ್ಣಲ್ಲಿ ಕರೆಂಟ್ ಇರ್ಬೇಕು ಇಲ್ಲ ಸೋಲಾರ್ ಇರ್ಬೇಕು. ಒಂದ್ ವೇಳೆ ಸೋಲಾರ್ ಇಲ್ಲ ಇದು ಇಲ್ಲ ಅಂದ್ರೆ ನಾವೇನಾದ್ರು ಮ್ಯಾನ್ಯುಯಲ್ ಆಗಿ ಹಾಕೊಂಡ್ಬೋದಾ? ಹಾಕೊಂಬೋದು. ಒಂದ್ ವೇಳೆ ಹಾಕೋಬಹುದು ಅಂತಂದ್ರೆ ಒಂದ್ ಕಡೆ ಬೀಳುತ್ತೆ ಒಂದ್ ಕಡೆ ಬೀಳೋದಿಲ್ಲ. ಆದ್ರೆ ಮೋಟಾರ್ ಅಂದ್ರೆ ಕರೆಕ್ಟ್ ಆಗಿ ಎಲ್ಲಾ ಪ್ಲೇಟ್ ಅಲ್ಲೂ ಕರೆಕ್ಟ್ ಆಗಿ ಬೀಳುತ್ತೆ, ಎಲ್ಲ ಒಂದೇ ಲೆವೆಲ್ ಅಲ್ಲಿ ಬೆಳೆಯುತ್ತೆ. ನೋಡಿ ಇದು ಯಾವ ತರ ಬಂದಿದೆ ಅಂತ, ಈ ತರ ನೋಡಿ ಈ ತರ ಬಂದಿದೆ. ಹಸು ಡೈರೆಕ್ಟ್ ಹಂಗೆ ಕೊಡ್ತಾ ಇರೋದು. ನೋಡಿ ಇದು ನಾಳೆ ರೆಡಿ ಆಗಿದೆ. ನಾಳೆ ನೀವು ಇದನ್ನ ಹಾಕ್ಬೋದು. ಇದನ್ನ ಕೊಡ್ಬೋದು, ಈಗ ರೆಡಿ ಇದೆ. ಓಕೆ. ಎಷ್ಟು ಕೆಜಿ ಬರ್ಬೋದಣ್ಣ ಒಂದು ಕ್ರೇಟ್? ಕ್ರೇಟ್ಗೆ ನಾನು 800 ಗ್ರಾಮ್ ಹಾಕಿದ್ದೀನಿ ಜೋಳ. ಒಂದು 6 ಕೆಜಿ ಬರುತ್ತೆ. 6 ಕೆಜಿ. ಸೊ 800 ಗ್ರಾಮ್ ಜೋಳಕ್ಕೆ 6 ಕೆಜಿ ಇಳುವರಿ ಬರುತ್ತೆ. ಅದು ಯಾವ ರೀತಿ ನೀರು ಆನ್ ಆಗುತ್ತೆ ಮತ್ತೆ ಯಾವ ರೀತಿ ನೀರು ಬರುತ್ತೆ ಅಂತ ತೋರಿಸ್ಬೋದಣ್ಣ? ನೋಡಿ ಈಗ ಆನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಸ್ಪ್ರಿಂಕ್ಲರ್ಗಳಲ್ಲಿ ಚಿಮ್ಕಿಸ್ತಾ ಇರ್ತದಲ್ವಾ? ಇಷ್ಟೇ ಮುಗೀತು ಅಷ್ಟೇ. ಸೊ ಆಟೋಮೆಟಿಕ್ ಆಗಿ ಅದು ಕ್ಲೋಸ್ ಆಗುತ್ತೆ. ಮತ್ತೆ 1 ಅವರ್ ಆದ್ಮೇಲೆ ಆಟೋಮೆಟಿಕ್ ಆಗಿ ರನ್ ಆಗುತ್ತೆ. ಓ ಸೂಪರ್ ಅಣ್ಣ. ಈಗ ನೀವು ಇದನ್ನ ಬರೀ ಕುರಿಗೆ ಅಂತ ನಾವು ಏನಾದ್ರು ಮೇಂಟೈನ್ ಮಾಡೋದಾಯ್ತು ಅಂದ್ರೆ ಎಷ್ಟು ಕುರಿಗಳನ್ನ ಸಾಕ್ಬೋದು ಇದ್ರಲ್ಲಿ? ಇಷ್ಟು ಜೋಳ ಬೆಳೆಕ್ಕೆ 1 ಎಕರೆ ಜೋಳ, 1 ಎಕರೆ ಜಾಗ ಬೇಕಾಗುತ್ತೆ. ಇದ್ರಲ್ಲೇನಿಲ್ಲ ನೋಡಿ, ಒಂದು 10 ಅಡಿ 15 ಅಡಿ ಜಾಗದಲ್ಲಿ 50 ಕುರಿ ಮೇಯಿಸ್ಬೋದು ಆರಾಮಾಗಿ. ಅಣ್ಣ ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಇದನ್ನ ಹಾಕಿದ ಮೇಲೆ ಬೇರೆ ಯಾವ ಮೇವು ಕೊಡೋದು ಬೇಕೇ ಇರಲ್ವಾ? ಕೊಡ್ಬೇಕಾಗುತ್ತಲ್ವಾ? ಅಂದ್ರೆ ಕೈ ತಿಂಡಿ ಬದಲಾಗಿ ನಾವು ಇದನ್ನ ಬಳಸ್ಕೊಬಹುದು. ಓಕೆ ಸೂಪರ್ ಅಣ್ಣ. ರೈತರಿಗೆ ಇದುವರೆಗೂ ಹೈಡ್ರೋಫೋನಿಕ್ಸ್ ಬಗ್ಗೆ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳಣ್ಣ.